ನನಗೆ ಬರ್ತಿರೋ ಸುದ್ದಿಗಳಲ್ಲಿ ಈ ನಿಮ್ಮ ಮಜಾ ಟಾಕೀಸ್ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆಯಲ್ಲ, ಹಾಸ್ಯ ಕಾರ್ಯಕ್ರಮಗಳು, ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಿ, ಒಳ್ಳೆ ಪೇಮೆಂಟ್ ಕೊಡ್ತಾ ಇದ್ದೀರಿ, ಒಳ್ಳೆ ಕಾರವನ್ನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಅದು ಹೌದಾ ಅಲ್ವಾ? ಖಂಡಿತ ಹೌದು. ಯಾಕೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡದೇ ಇದ್ರೆ ನನಗೆ ನಾನೇ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ. ಬರುವಂಥ ಗೆಸ್ಟ್ನ ನಾನು ನಮ್ಮ ರೂಮಲ್ಲಿ ಕೂರಿಸ್ಬಿಟ್ಟು ಫ್ಯಾನಾಗಿ ಕೂರಿಸೋದಕ್ಕಾಗಲ್ಲ. ಒಂದೇ ಒಂದು ದಿನದಲ್ಲಿ ಎಷ್ಟೋ 12-14 ಕ್ಯಾರವ್ಯಾನ್ ನಿಲ್ಸಿದ್ದೆ ನಾನು, ಯಾವ ಸಿನಿಮಾದಲ್ಲೂ ನಿಲ್ಸಿಲ್ಲ ಮಜಾ ಟಾಕೀಸ್ಗೆ. ಆಮೇಲೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಟೆಕ್ನಿಷಿಯನ್ ಆಗಿ ಆ ನೋವನ್ನು ಅನುಭವಿಸಿದ್ದೀನಿ. ಆ್ಯಂಡ್ ಬೇಸಿಕ್ ನೆಸೆಸಿಟೀಸ್ ಅದು ಇವಾಗಿನ ಕಾಲಕ್ಕೆ. ಆಮೇಲೆ ಎಲ್ಲರ ಹತ್ರನೂ ಮೊಬೈಲ್ ಇದೆ ಸರ್, ಎಲ್ಲ ಮೊಬೈಲಲ್ಲೂ ಕ್ಯಾಮ್ರಾ ಇದೆ ಸರ್. ನಾವು ನಿಂತ್ರೆ ಕುಂತ್ರೆ ಓಡಾಡಿದ್ರೆ ಏನೇ ಮಾಡಿದ್ರು ವಿಡಿಯೋ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನಿಯಾನ್ ಅರ್ಪಿಸುವ ಮಜಾ ಟಾಕೀಸ್ ಕೋಪೌಡ್ ಬೈ ವಿವೋ ಮೊಬೈಲ್ಸ್. ಇನ್ನೊಂದು ನವಗ್ರಹದಲ್ಲಿ ನೀವೆಲ್ಲ ಆಕ್ಟ್ ಮಾಡಿದ್ರಿ. ದಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಕ್ರೆಡಿಟ್ ಗೋಸ್ ಟು ದಿನಕರ್. ಇದು ಮಾಡೋದಕ್ಕೆ ಹಲವಾರು ವರ್ಷಗಳ ಹಿಂದೆ ದರ್ಶನ ಅಂತ ಒಂದು ಪಿಕ್ಚರ್ ಮಾಡಿ, ನಿಮ್ಗೂ ಗೊತ್ತದು. ಹೌದೌದು. ಆ ಪಿಕ್ಚರ್ ಮಾಡ್ಬೇಕಾದ್ರೆ ಆತ ಅಸೋಸಿಯೇಟ್ ಆಗಿ ಕೆಲಸ ಕಲಿತಾ ಇದ್ದ ದಿನಕರ್. ಸೊ ಅಲ್ಲಿ ನನ್ಗೆ ಹೇಳಿದ ಕಥೆ ಇದು. ಈ ವಿಲ್ಲನ್ಸ್ಗಳು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡೋದು ತುಂಬಾ ಚೆನ್ನಾಗಿದೆ ಪಾಪು, ಇನ್ ಮಾಡಿದನ್ನ ನಿಜಾಲು ಚೆನ್ನಾಗುತ್ತೆ ಅಂತ ಹೇಳಿ ಅವಾಗಿಂದ ಶುರು ಮಾಡ್ಕೊಂಡು ದರ್ಶನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಜೊತೆಲೆ ಬೆಳೆದ್ವಿ, ಚೆನ್ನಾಗಿತ್ತು. ನನಗೆ ಕೆಲವೊಂದು ವಿಚಾರಗಳು ಏನಂದ್ರೆ ಸರ್ ತುಂಬಾ ಹರ್ಟ್ ಆಗುತ್ತೆ. ಸಡನ್ ಆಗಿ ನನ್ನ ಮನೆಯ ಕಾಂಪೌಂಡ್ ಬಿದ್ದೋಯ್ತು. ಮನೇಲಿ ಅಂದ್ರೆ ಅಪ್ಪ ಇಲ್ಲ ಅನ್ನೋದು ಹಾಗೆ. ಎಸ್ 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 ಹಿ ವಾಸ್ ದ ಪ್ರೊಟೆಕ್ಟರ್. ಆಗ ಸಡನ್ ಆಗಿ ಬಾಗ್ಲಿಲ್ಲ, ಕಾಂಪೌಂಡ್ ಬಿದ್ದೋಗಿದೆ. ಇವಾಗ ನಾನು ಮನೇನ ಕಾಪಾಡಬೇಕು. ಐ ಸೆಡ್ ಹಿಂಗಿದೆ ಫಾರ್ಮಾಲಿಟೀಸ್. MS ರಾಮಯ್ಯಗೆ ಫೋನ್ ಮಾಡ್ತೀನಿ, ಅವರು ಹಿಂಗೆ ಹೇಳ್ತಾರೆ 8 hours ಬ್ರಾಕೆಟ್ ಇದೆ, ಎಂಬಾಂಬಿಂಗ್ ಮಾಡಬೇಕು, ಟು ವಾಟ್ ಎವರ್ ಡನ್. ಒಂದು ಪ್ರೆಸ್ ಮೀಟ್ ಕರಿತೀನಿ, ಅನೌನ್ಸ್ ಮಾಡ್ತೀನಿ. ಅಲ್ಲಿಗೆ ಈಗ ಅವ್ರ ಅಪ್ಪನ್ನ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಂಬಾಂಬಿಂಗ್ ಎಲ್ಲ ಮಾಡ್ಕೊಂಡು. ಫೋನ್ ಬರುತ್ತೆ, ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ. ಸೊ ಅದೊಂದು ಕೋಆರ್ಡಿನೇಷನ್ನು. ಆ್ಯಂಡ್ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಎಲ್ಲ ನೋಡೋದಕ್ಕೆ ಮಾಡಿಕೊಂಡು ಮನೆಗೆ ಬಂದು ಇದು 8 hours ಆಗಬೇಕು. ಹೌದು, 8 hours ಐ ಹ್ಯಾವ್ ಟು ಹ್ಯಾಂಡ್ ಓವರ್. ಅಲ್ಲಿವರೆಗೂ ಐ ಆಮ್ ಲೈಕ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಅಣ್ಣವ್ರು ಬಂದರು, ಈ ಪೇಡ್ ಇಸ್ ಲಾಸ್ಟ್ ರೆಸ್ಪೆಕ್ಟ್. ಚಿಕ್ಕ ಯಜಮಾನ್ರೆ ಏನಾದರೂ ಬೇಕಿದ್ರೆ ದಯವಿಟ್ಟು ಕೇಳಿ ಅಂದರು. ಅವ್ರು ನನ್ನ ಕರಿತಾ ಇದ್ದೆ ಚಿಕ್ಕ ಯಜಮಾನ್ರೆ ಅಂತ, ಅಣ್ಣವರು. ಹೌದಾ? ಅವ್ರು ಯಾವಾಗಲೂ ಅಷ್ಟೇ ಚಿಕ್ಕ ಯಜಮಾನ್ರೆ ಅಂದ್ರೆ ತಾತ. ಅವ್ರ ಯಜಮಾನ್ರು, ನಾನು ಚಿಕ್ಕ ಯಜಮಾನ್ರು ಅಂತ. ಸೊ ಅವ್ರ ಹತ್ರ ಕೊನೆಯ ಕಾನ್ವರ್ಸೇಷನ್ ಮಾತಾಡಿದಾಗ್ಲೂ ಅವ್ರು ಹೇಳಿದ್ದು ಚಿಕ್ಕ ಯಜಮಾನ್ರೆ ಅಂತಾನೆ ಕರೆದಿದ್ದು ನಾನು. ಅವ್ರಿಗೆ ನನ್ನ ಹೆಸರು ಗೊತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅವರ ಇದರಿಂದ ಬಂದ್ರಲ್ಲ ವೀರಪ್ಪನ್, ಅವಾಗ ಓಕೆ ಇದು ಮುಗಿಸ್ಬಿಡ್ತೀನಿ. ಅಣ್ಣವ್ರು ಬಂದರು, ಈವೆಂಟ್ ಕೈ ಮುಗಿದು ನನಗೆ ಹೇಳ್ಬಿಟ್ಟು ಹೋದರು. ಎಲ್ಲ ಆಯಿತು. ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ಮುಗೀತು. ಇಲ್ಲಿಗೆ ಬರ್ತೀನಿ, ಇಲ್ಲಪ್ಪ ಇಲ್ಲಿದ್ದಾರೆ, ಜಯಂತಿ ಅಮ್ಮ ಅಲ್ಲಿ ಇಲ್ಲಿದ್ದಾರೆ. TV ಹಾಲಲ್ಲಿ ಕೂತ್ಕೊಂಡು ನಾನು ಅವ್ರನ್ನೆಲ್ಲ ನಗಿಸ್ತಾ ಇದ್ದೀನಿ. ಜಯಂತಿ ಅಮ್ಮ, ಅನು, ನಮ್ಮ ಇನ್ನೊಂದಷ್ಟು ಜನ ಅವ್ರು ನಗಿಸ್ತಾ ಇದ್ದೀನಿ. ಜಯಂತಿ ಅಮ್ಮ ಕೇಳೋದು, ಸುಜಾ ಏನು ಹುಚ್ಚ ಆಗ್ಬಿಟ್ಟಿದ್ದಾನ, ಈಸ್ ಇಟ್ ಬಿಕಮ್ ಶಾಕ್ ಅಂತ. ನಾನು ಇಲ್ಲಮ್ಮ, ನಾನು ನಮ್ಮ ಅಪ್ಪನಿಗೆ ಪ್ರಾಮಿಸ್ ಮಾಡಿದ್ದೆ, ನಿನ್ನ ನಗ್ತಾ ಕಳಿಸ್ಕೊಡ್ತೀನಿ, ಒಂದು ತೊಟ್ಟು ಕಣ್ಣೀರಲ್ಲಿ ನೀರು ಹಾಕಲ್ಲ ಅಂತ. ಅದನ್ನ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕೊನೆಗಿಲ್ಲೆಲ್ಲ ಮುಗಿಸಿ ಮಾಡೇ ಸರ್. ಬಂದು ಕರ್ಕೊಂಡೋಗಿ ಇಲ್ಲಿಂದ ಅಲ್ಲಿ MS ರಾಮಯ್ಯ ಆಗ್ಬಿಟ್ಟು ಲಾಸ್ಟ್ ಸಲ್ಯೂಟ್ ಹೇಳಿ, ಅಪ್ಪ ನಿನ್ನ ಕೊನೆ ಆಸೆ ನಾನು ಈಡೇರಿಸಿದ್ನಿ, ಯಾವಾಗಲೂ ನನ್ನ ಜೊತೆ ಇರೋ ಬಾಯ್ ಅಂದ್ಬಿಟ್ಟು ಬಂದು ಓಡ್ಕೊಂಬಂದು ಕಾಂಪೌಂಡ್ ಆಚೆ ನಿಂತ್ಕೊಂಡು ಗಳ ಅನ್ಬಿಟ್ಟು. ಅಷ್ಟೇ ನನಗೆ ಗೊತ್ತಿರೋದು. ಮನೆಗೆ ಬಂದೆ, ರೂಮಲ್ಲಿದ್ದೆ. ಬೆಳಗ್ಗೆ ಏನೇನಾಗಬೇಕು ಎಲ್ಲ ಕಾರ್ಯಗಳಾಯಿತು, ನಡೀತಾಯಿತು. ಹಿಂಗಾಯ್ತು. ನನಗೆ ಬರ್ತಿರೋ ಸುದ್ದಿಗಳಲ್ಲಿ ಈ ನಿಮ್ಮ ಮಜಾ ಟಾಕೀಸ್ ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆಯಲ್ಲ, ಹಾಸ್ಯ ಕಾರ್ಯಕ್ರಮಗಳು, ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಿ, ಒಳ್ಳೆ ಪೇಮೆಂಟ್ ಕೊಡ್ತಾ ಇದ್ದೀರಿ, ಒಳ್ಳೆ ಕಾರವನ್ನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಇದೆಲ್ಲ ನನಗೆ ಬಂದಿರೋದು ಗೊತ್ತಿಲ್ಲ, ಅದು ಹೌದಾ ಅಲ್ವಾ ಅಂತ. ಖಂಡಿತ ಹೌದು ಸರ್. ಕೇಳ್ಬಿಡಿ. ಯಾಕೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ಬೇಸಿಕ್ ರೆಸ್ಪೆಕ್ಟ್ ಕೊಡದೇ ಇದ್ರೆ ನನಗೆ ನಾನೇ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ ಸರ್. ಬರುವಂಥ ಗೆಸ್ಟ್ನ ನಾನು ನಮ್ಮ ರೂಮಲ್ಲಿ ಕೂರಿಸ್ಬಿಟ್ಟು ಫ್ಯಾನಾಗಿ ಕೂರಿಸೋದಕ್ಕಾಗಲ್ಲ ಸರ್.
ಒಂದೇ ಒಂದು ದಿನದಲ್ಲಿ ಎಷ್ಟು 12-14 ಕ್ಯಾರವ್ಯಾನ್ ನಿಲ್ಸಿದ್ದೆ ನಾನು, ಯಾವ ಸಿನಿಮಾದಲ್ಲೂ ನಿಲ್ಸಿಲ್ಲ. ಮಜಾ ಟಾಕೀಸ್ಗೆ ಹಾಂ ಮನುವಣ್ಣ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ, ಅದು ನೋಡ್ಬೇಕು ನೀವು, ಹಾಂ ಹೆಂಗಿದೆ ಕ್ಯಾರವ್ಯಾನ್ಗಳು ಅಂತ ಫುಲ್ಲು ಮಾಡ್ಕೊಂಡು ಮಾಡಿದ್ರು. ಓಕೆ 12-14 ಸಮಥಿಂಗ್ ಕ್ಯಾರವ್ಯಾನ್ಸ್ ಇನ್ ಒನ್ ಡೇ. ಹಾಂ ಬೇಸಿಕಲಿ ಏನು ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಾವು ಕಳ್ಸೋದಕ್ಕಾಗಲ್ಲ. ಆಮೇಲೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಟೆಕ್ನಿಷಿಯನ್ ಆಗಿ ಆ ನೋವನ್ನ ಅನುಭವಿಸಿದ್ರಿ. ಅಂಡ್ ಬೇಸಿಕ್ ನೆಸೆಸಿಟೀಸ್ ಅದು ಹೌದು ಇವಾಗಿನ ಕಾಲಕ್ಕೆ. ಆಮೇಲೆ ಎಲ್ಲರ ಹತ್ರನೂ ಮೊಬೈಲ್ ಇದೆ ಸರ್, ಎಲ್ಲಾ ಮೊಬೈಲಲ್ಲೂ ಕ್ಯಾಮ್ರಾ ಇದೆ ಸರ್. ನಾವು ನಿಂತ್ರೆ ಕುಂತ್ರೆ ಓಡಾಡಿದ್ರೆ ಏನೇ ಮಾಡಿದ್ರು ವಿಡಿಯೋ ಮಾಡ್ತಾರೆ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ಗೇನೋ ಒಂದು ಯೂರಿನೇಟ್ ಮಾಡೋದಕ್ಕೆ ಒಂದು ಅರ್ಜೆಂಟ್ ಆಯ್ತು ಅನ್ಕೊಳ್ಳಿ. ಸಪೋಸಿಡ್ಲಿ ಐ ಆಮ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಸಮ್ ಟ್ರೀ, ಯಾವನು ಎಲ್ಲೋ ಅಂತ ಗೊತ್ತಾಗಲ್ಲ. ಹಾಂ ಹೆಣ್ಮಕ್ಳಿಗೆ ಏನ್ ಮಾಡೋದು? ಡ್ರೆಸ್ ಚೇಂಜ್ಗೆ ಎಲ್ಲಿ ಹೋಗೋದು? ಆ್ಯಂಡ್ ಪೇಮೆಂಟು ನಾನು ಮನುವಣ್ಣನಿಗೆ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಮನುವಣ್ಣ ಏನು ಪೇಮೆಂಟು ಅಂದು. ಅವರು ನನಗೆ ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಣ್ಣ, ನೀವು ಹೇಳಿ ಅಣ್ಣ ಹೆಂಗೆ ಅಂದ. ಅವ್ರು ಏನೋ ಒಂದಂದ್ರು, ಥೋ ಅಂದೆ, ಜಾಸ್ತಿ ಆಯ್ತದ ಅಣ್ಣ, ನಿಮ್ಮ ಪೇಮೆಂಟ್ ಕೇಳೋದಕ್ಕೆ ಬರಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ತುಂಬ ಕಮ್ಮಿ ಕೇಳ್ತಾ ಇದ್ದಾರೆ, ನಾನು ಕೊಡ್ತೀನಿ ಬಿಡಿ. ಅವ್ರು ಕೇಳಿದ 2 ಕೊಟ್ಟೆ. ಸುಸ್ತಾಗಿರ್ತಾರೆ ಅವ್ರು ಹಿಂಗೂ ಮಾಡ್ತಾರ? ಏನೋ ಅಂದ್ರು, ₹100 ಅಂದ್ರು, ಥೋ ಅಂದೆ, ಜಾಸ್ತಿ ಆಯ್ತಾ, ಎಷ್ಟು ಕೊಡ್ತೀರಾ ಅದು? ಅಣ್ಣ ನಿಮ್ ವ್ಯಾಲ್ಯೂ 300 ಇದೆ ಅಣ್ಣ, ನೀವು ₹100 ಕೇಳ್ತಾ ಇದ್ದೀರಾ, ನಾನು ಕೊಡ್ತೀನಿ ಬಿಡಿ. ಇದು ತೀರಾ ಅಪರೂಪ. ಇದು ಇಲ್ಲಿ ಸಾಧ್ಯನೇ ಇಲ್ಲ. ಅದು ಕಿರು ತೆರೆ ಆಗಿರ್ಲಿ ದೊಡ್ಡ ತೆರೆ ಆಗಿರ್ಲಿ ಆಗೋದೇ ಇಲ್ಲ ಇದು. ಆ ಥರ ಒಂದು ಕತೆ. ಆಮೇಲೆ ನನಗೆ ಅಮ್ಮನ ದಾನ ಗುಣ ಇದೆಯಲ್ಲ, ನಾನು ಕರಡಿ ಅಂತ, ಕರ್ಣ ಅಲ್ಲ ಕರಡಿ. ಅದು ಹೇಗೆ? ನಾನು ಕೆಲವು ಈ ಚದುರು ಚಿತ್ರಗಳು ಬರೀತಿರುವಾಗ ಕೆಲವು ಇದೆಲ್ಲ ಬರೆದಿದ್ದೆ, ಅದ್ರ ಹಿನ್ನೆಲೆಯಲ್ಲಿ ಹೋಗಿ ಹೋಗಿ ದುಡ್ಡು ಕೊಡ್ತಾ ಇದ್ದಾರೆ ಅಮ್ಮ. ಅಂದ್ರೆ ನಾನು ಕೊಡೋದ್ರ ಬಗ್ಗೆ ಮಾತಾಡಲ್ಲ ಸರ್, ಬಟ್ ಒಂದು ನನ್ನ ಅಮ್ಮನಿಗೆ ಬೈತಾ ಇರ್ತೀನಿ. ನಮ್ಮಮ್ಮ ಇಷ್ಟು ವರ್ಷಗಳ ದುಡ್ದಿರೋದನ್ನ ನನ್ನ ಕೈಗೆ ಕೊಟ್ಟಿದ್ದೀರಿ, ನಾನು ಇನ್ವೆಸ್ಟ್ ಮಾಡಿದ್ದೀರಿ, ಅದ್ರಲ್ಲಿ ದಾನ ಮಾಡ್ಕೊಂಡಿರ್ಬೋದು, ಈ ದುಡ್ಡು ಹಂಗೆ ಇರೋದು. ಇವಾಗ ಏನಂದ್ರೆ ನಮ್ಮಮ್ಮನ ಬ್ಯಾಂಕ್ ಬ್ಯಾಲೆನ್ಸ್ 0. ಅವ್ರು ಅವತ್ತಿನ ಬಂದಿದ್ದು ಸಾಕು ಕಣ ನನಗೆ, ಇದು ಹಿಂಗೆ ಮಾಡ್ಕೋತೀನಿ ಅಂತ ಮಾಡ್ತಾರೆ. ನಾನು ಸಪೋರ್ಟ್ ಮಾಡಿ, ಬಟ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾರಿಗೆ ದಾನ ಮಾಡಿದ್ದು ಅದು ಹಂಗೆ ಇರಲಿ, ಅದು ಯಾರಿಗೂ ಗೊತ್ತಾಗೋದು ಬೇಡ. ದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನಾವಿಬ್ರು ಅನ್ಕೊಂಡಿರೋದು ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಇಂಡಸ್ಟ್ರಿಗೆ ನಾವು ಮಾಡುವಂತಹ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ. ಅದು ದಾನ ಅಂತ ಹೇಳಲೇಬಾರದು ಸರ್. ದಾನ ಅನ್ನೋದು ತುಂಬಾ ದೊಡ್ಡ ಪದ, ಅಂಡ್ ಅದನ್ನ ಮಾಡೋರು ದೊಡ್ಡವ್ರು ನಾವಲ್ಲ. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮ ಕೈಲಾದಷ್ಟು ಮಾಡ್ತೀವಿ ಸರ್. ಸೊ ಹಾಗಾಗಿ ಮಾಡಬೇಕು. ಬಟ್ ವಾಟ್ ಐ ಟೋಟಲಿ ಬಿಲೀವ್ ಇನ್, ವೆನ್ ಯು ಆರ್ ಡೂಯಿಂಗ್ ಚಾರಿಟಿ, ಲೀವ್ ಯೋರ್ ಕ್ಯಾಮ್ರಾಸ್ ಎಟ್ ಹೋಮ್ ಅಂತ. ಕ್ಯಾಮ್ರಾಗೋಸ್ಕರ ಚಾರಿಟಿ ಮಾಡಬಾರ್ದು, ಅಥವಾ ಇನ್ನೊಂದಕ್ಕೋಸ್ಕರ ಚಾರಿಟಿ ಮಾಡ. ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಚಾರಿಟಿ ಅಂತಾನೂ ಕರೆಯಲ್ಲ ನಾನು ಅದನ್ನ. ನನ್ನ ಜವಾಬ್ದಾರಿ, ನನ್ನ ಫ್ಯಾಮಿಲಿಯ ಜವಾಬ್ದಾರಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಆಕ್ಟಿಂಗ್ ಕರೀಲಿಲ್ಲ, ಆಕ್ಟಿಂಗ್ಗೆ ಇಂಡಸ್ಟ್ರಿ ಕರೀಲಿಲ್ಲ ಸರ್. ಅದ್ರ ಬಗ್ಗೆ ನನ್ನ ಇಲ್ಲ. ನನಗೆ ಸಿಗ್ಬೇಕಾಗಿರೋದನ್ನ ಏನ್ ಸಿಕ್ಕಿದೆ, ನಾನು ಅದಕ್ಕೆ ನ್ಯಾಯಬದ್ಧವಾಗಿ ಕೆಲಸ ಮಾಡಿದ್ದೀನಿ ಸರ್. ನನ್ಗೆ ಅದ್ರ ಬಗ್ಗೆ ನೋ ಕಂಪ್ಲೇಂಟ್ ಅಟ್ ಆಲ್. ಆಮೇಲೆ ಇಂಡಸ್ಟ್ರಿ ನನ್ನನ್ನು ಕರಿಬೇಕು ಅನ್ನೋದಕ್ಕೆ ಯಾವ ಒಂದು ಏನಂತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ನಾನು ಆ ಕತೆಗೆ ಸೂಟ್ ಆದ್ರೆ, ಅಂಡ್ ಐ ಬೀನ್ ಬ್ಲೆಸ್ಡ್ ವಿತ್ ಗುಡ್ ಸಿನಿಮಾ ಸರ್. ನಾನು ಮಾಡಿರುವಂತ ಕೆಲವು ಒಂದು ಅದ್ಭುತವಾದಂತಹ ಸಿನಿಮಾಗಳು ನನಗೆ ತುಂಬಾ ತುಂಬಾ ಹತ್ರವಾಗಿದೆ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು, ಮೇಘ್ರಾ ಮಾಡಿದ್ದು. ನನಗೆ ತುಂಬಾ ಹತ್ರವಾದ ಸಿನಿಮಾ ಅದು. ಎದೆಗಾರಿಕೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನನಗೆ ತುಂಬಾ ಇಷ್ಟವಾದಂಥ ಸಿನಿಮಾ ಅದು. ಆಮೇಲೆ ಟಿಪಿಕಲ್ ಕೈಲಾಸ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನಂಗೆ ತುಂಬಾ ಹತ್ರವಾದದ್ದು. ಎಲ್ಲಿದ್ದ ಇಲ್ಲಿ ತನಕ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸಿನಿಮಾ. ನಾನು ತುಂಬಾ ಖುಷಿಯಾಗಿ ಮಾಡಿದಂಥ ಸಿನಿಮಾ ಅದು. GST ನನ್ನ ಮೊದಲನೇ ಸಿನಿಮಾ. GST ಇಟ್ ಈಸ್ ಕ್ಲೋಸರ್ ಟು ಮೈ ಹಾರ್ಟ್ ಅಂಡ್ ಸೋಲ್. ಸೊ ನನಗೆ ಅದ್ರ ಬಗ್ಗೆ ಆಕ್ಷೇಪಣೆ ಇದೆ ಸರ್. ನನಗೆ ಯಾಕೆ, ಅಫ್ಕೋರ್ಸ್ ನನ್ಗೆ ಆಸೆಗಳಿತ್ತು, ನಾನು ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕು ಅದು ಇದು ಅಂತಲ್ಲ. ಬಟ್ ಟಿವಿಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನ್ಸುತ್ತೆ ಸರ್. ಟಿವಿ ಇವಾಗ ಒಂದು ಸಿನಿಮಾ ಬಗ್ಗೆ ಒಂದು ಬುಕ್ ಬರೆದ್ರೆ, ಸುಬ್ಬಯ್ಯ ನಾಯ್ಡು ಇರ್ಬೋದು, ಲೋಕೇಶ್ ಅಮ್ಮ, ನಮ್ಮ ಅಕ್ಕ, ಎಲ್ಲೋ ಒಂದ್ ಕಡೆ ಲೋಕೇಶ್ ಅವರ ಮಗ ಸುಜಾ ಅಂತ ನನ್ನ ಹೆಸರು ಬರ್ಬೋದು, ಅಥವಾ ಬರ್ದೇನೂ ಇರ್ಬೋದು. ಅವರ ಒಂದು ಅಚೀವ್ಮೆಂಟ್ ಅಂತ ಅದು ಬೇರೆ. ಆದ್ರೆ ಟೆಲಿವಿಷನ್ ಅಂತ ಬಂದಾಗ ಸರ್, ಮೋಸ್ಟ್ಲಿ ಫಸ್ಟ್ ಪೇಜ್ ಅಲ್ಲಿ ಇರ್ತೀನಿ ಸರ್. ಫಸ್ಟ್ ಹೆಸರು ಇಲ್ಲದೆ ಇದ್ರು ಶುರುವಾಗಿ ಮಾಡೋದ್ರಲ್ಲಿ ಅಲ್ಲಿಂದ ಫಸ್ಟ್ ಆರ್ ಸೆಕೆಂಡ್ ಪೇಜ್ ಅಲ್ಲಿ ಆದ್ರೂ ನನ್ನ ಸಿ ನಾನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ ಸರ್. ಇವಾಗ ಟೆಲಿವಿಷನ್ ಇಸ್ ವೆರಿ ಪಾಪ್ಯುಲರ್. ಸಿನಿಮಾ ಬಿಸ್ನೆಸ್ ಟಿವಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೋ ಸಲ ಅಲ್ವಾ. ಸೊ ಹಾಗಾಗಿ ಅದು ದೊಡ್ಡದು ಇದು ದೊಡ್ಡದು ಅನ್ನೋದಲ್ಲ. ನನಗೆ ಕೆಲಸ ಮುಖ್ಯ ಸರ್. ಅದು ಬಹಳ ನಾನು
ಶ್ರದ್ಧೆಯಿಂದ ಹೇಳ್ಕೊಂಬರೋದು. ಆ್ಯಂಡ್ ನಾನು ತುಂಬ ಸೋಂಬೇರಿ. ಮನೇಲಿದ್ರೆ ಎಂತ ಮಾತು ಇದು? ಮನೇಲಿದ್ರೆ ಮಾತ್ರ ಶುದ್ಧ ಸೋಂಬೇರಿ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ರೂಮ್ ಆಯ್ತು, ಏನು ಮಾಡಲ್ಲ. ಜಿಮ್ ಆಯ್ತು, ಸಂಜೆ ಜಿಮ್ಗೆ ಹೋಗಿ ಬಂದ್ರೆ ಮುಗೀತು, ಮನೇಲಿರ್ತೀವಿ. ಕೆಲಸ ಇದ್ದಾಗ ಸರ್ ಐ ಡೆಡಿಕೇಟ್ ಮೈ ಲೈಫ್. ಕೆಲಸ ಓಕೆ ಮಾಡೋಣ, ಹಾಗೆ ಮಾಡ್ತಾ ಹೋಗ್ತಾ ಇರ್ತೀನಿ. ಬಟ್ ನನಗೆ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ನೋ ಕಂಪ್ಲೇಂಟ್ಸ್ ಅಬೌಟ್ ಇಂಡಸ್ಟ್ರಿ. ತುಂಬ ಗೌರವಿಸ್ತೀನಿ ಇಂಡಸ್ಟ್ರಿನ. ಇಂಡಸ್ಟ್ರಿಯಲ್ಲಿ ಮಾಡಿರುವಂಥ ಸಾಧಕರ ಬಗ್ಗೆ ತುಂಬ ಅಪಾರವಾದಂಥ ಗೌರವ. ಐ ವಾಂಟ್ ಟು ಫಾಲೋ ದೇರ್ ಫುಡ್ ಸ್ಟೆಪ್ಸ್. ಐ ವಾಂಟ್ ಟು ಬಿಕಮ್ ಲೈಕ್ ದೆಮ್. ಆ್ಯಂಡ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದೇ ರೀತಿಯಾದಂಥ ಒಂದು ಡಿಸಿಪ್ಲಿನ್ನ ನಾನು ಅಳವಡಿಸ್ಕೊಂಡು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡೆ. ಸತಿ ಸುಲೋಚನ ರೀಮೇಕ್ ರೀಮೇಕ್ ಅಲ್ಲ ಸರ್, ಮೇಕಿಂಗ್ ಆಫ್ ಸತಿ ಅದು ಎಲ್ಲಿ ಮುಡ್ತು ಸರ್? ಇವಾಗ ಅದ್ರದ್ದು ಸ್ಕ್ರಿಪ್ಟ್ ಬೇಸಿಸ್ ಎಲ್ಲ ಶೇಷಾದ್ರಿ ಸರ್ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಈ ಒಂದು ಬ್ಯಾಟ್ಲ್ ಅಲ್ಲಿ ಇರೋದ್ರಿಂದ ಇದು ಮುಗಿದ ತಕ್ಷಣ ನಾನು ಅದಕ್ಕೆ ಕೆಲಸ. ಅದು ಏನು ಕಲ್ಪನೆ ಅದು ಸಿನಿಮಾ ಮಾಡೋದು ಸರ್? ಅದು ಸತಿ ಸುಲೋಚನ ಹೆಂಗೆ ಶುರು ಆಯ್ತು, ಥಾಟ್ ಏನಕ್ಕೆ ಮಾಡಿದ್ರು, ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ಗೆ ಹೆಂಗ್ ಬಂದ್ರು, ಆಮೇಲೆ ಆ ಸಿನಿಮಾ ಮಾಡೋದಕ್ಕೆ ಇವ್ರು ಪಟ್ಟಂತ ಕಷ್ಟಗಳು ಸಿಗುತ್ತಾ ಡೀಟೇಲ್? ಆಗಿದೆ ಸರ್, ಅದ್ರ ಬಗ್ಗೆ ಆಗಿದೆ ಸರ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಒಂದಷ್ಟು ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಬಗ್ಗೆ. ಆಮೇಲೆ ಹಲವಾರು ವಿಚಾರಗಳನ್ನ ಕಲೆ ಹಾಕಿದ್ದಾರೆ. ಸೊ ಅದು ನಡೆಯುತ್ತೆ. ಬಟ್ ನಾವು ಆಕ್ಚುಲಿ 3ನೇ ತಾರೀಕು ನಾನು ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟೆ 3334 ಅಂತ. ಸತಿ ಸುಲೋಚನ 3334 ಅಂತ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟೆ. ನಾವು ಆಕ್ಚುಲಿ ಮಾರ್ಚ್ಗೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಏನಂದ್ರೆ ಒಂದು ಸ್ಕ್ರಿಪ್ಟ್ ಇಸ್ ವೆರಿ ಚಾಲೆಂಜಿಂಗ್ ಸರ್. ವಿ ಕೆನ್ ನಾಟ್ ಸುಮ್ಮನೆ ಇಮ್ಯಾಜಿನರಿ ತರ ಅನ್ನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇತಿಹಾಸನ ನಾವು ತಿರುವಾಕಕ್ಕಾಗಲ್ಲ, ಅಂದ್ರೆ ಚೇಂಜ್ ಮಾಡೋದಕ್ಕಾಗಲ್ಲ ಒಂದು. ಬಟ್ ಇದು ಸಿನಿಮ್ಯಾಟಿಕ್ ಲೀನಿಯನ್ಸ್ ಇಟ್ಕೊಂಡು ಒಂದು ಸ್ವಲ್ಪ ಮಾಡುವಂತ ಸೀನ್ಗಳಿದೆ. ಅಂದ್ರೆ ನಾವು ಇಮ್ಯಾಜಿನರಿ ಹಿಂಗ್ ಆಗಿರ್ಬೋದೇನೋ, ಈ ಸನ್ನಿವೇಶ ಗೊತ್ತು, ಇದನ್ನ ಹಿಂಗ್ ಆಗಿರ್ಬೋದು ಅಂತ ಅದು ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಲಿ ಮಾಡ್ತಾ ಇದ್ವಿ. GST ಮುಗಿದು ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಅದಕ್ಕೆ ಕ್ಯಾರೆಕ್ಟರ್ ಬರುತ್ತಾ? ಸುಬ್ಬಯ್ಯನವ್ರ ಕ್ಯಾರೆಕ್ಟರ್ ನಾನೇ ಮಾಡ್ತಿರೋದು. ಓಕೆ. ಸೊ ಅದೆಲ್ಲ ನಡೀತಾ ಇದೆ. ಕ್ಯಾಸ್ಟಿಂಗ್ ಮಾಡಬೇಕಾಗಿದೆ. ಆಮೇಲೆ ವಿ ಹ್ಯಾವ್ ಟು ಗೋ ಬ್ಯಾಕ್ 34ಗೆ ಪೀರಿಯಾಡಿಕ್ ಇದಕ್ಕೆ ಹೋಗ್ಬೇಕಾಗಿದೆ, ಸೆಟ್ಗಳು ಹಾಕ್ಬೇಕಾಗಿದೆ. ಇದೆಲ್ಲ ಇದೆ. ದೊಡ್ಡ ಕೆಲಸ, ತುಂಬಾ ದೊಡ್ಡ ಕೆಲಸ. ಅದು ದಾಖಲೆ. ಆ ಸಿನಿಮಾ ನನ್ನ ಜೀವನದ ಲೈಫ್ ಟೈಮ್ ಅಚೀವ್ಮೆಂಟ್ ಸಿನಿಮಾ. ಇನ್ನೊಂದು ನವಗ್ರಹದಲ್ಲಿ ನೀವೆಲ್ಲ ಆಕ್ಟ್ ಮಾಡಿದ್ರಿ. ದಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಕ್ರೆಡಿಟ್ ಗೋಸ್ ಟು ದಿನಕರ್. ಆತ ಇದು ಮಾಡೋದಕ್ಕೆ ಹಲವಾರು ವರ್ಷಗಳ ಹಿಂದೆ ದರ್ಶನ ಅಂತ ಒಂದು ಪಿಕ್ಚರ್ ಮಾಡಿ, ನಿಮ್ಗೂ ಗೊತ್ತದು. ಹೌದೌದು. ಆ ಪಿಕ್ಚರ್ ಮಾಡ್ಬೇಕಾದ್ರೆ ಆತ ಅಸೋಸಿಯೇಟ್ ಆಗಿ ಕೆಲಸ ಕಲಿತಾ ಇದ್ದ ದಿನಕರ್. ಸೊ ಅಲ್ಲಿ ನನ್ಗೆ ಹೇಳಿದಿದ್ ಕತೆ ಇದು. ಈ ವಿಲ್ಲನ್ಸ್ಗಳು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡ್ಬೇಕು, ತುಂಬಾ ಚೆನ್ನಾಗಿದೆ ಪಾಪು, ನೀನ್ ಮಾಡಿದನ್ನ ನಿಜಾಲು ಚೆನ್ನಾಗುತ್ತೆ ಅಂತ ಹೇಳಿ ಅವಾಗಿಂದ ಶುರು ಮಾಡ್ಕೊಂಡು. ಅಂಡ್ ಒನ್ ಆಫ್ ನಾನು ಹೇಳಿದ್ನಲ್ಲ, ಒಂದು 7 ಸಿನಿಮಾಗಳಲ್ಲಿ ನವಗ್ರಹ ಕೂಡ ನನ್ನ ಒಂದು ಹೆಸರು ತೆಗೆಯುವಂತ ಸಿನಿಮಾ. ಅದರಲ್ಲಿ ಹೇಳ್ಬೋದು ಸುಜಾನು ಇದ್ದ. ಅಂದ್ರೆ ವೆರಿ ವೆರಿ ಬ್ಯೂಟಿಫುಲಿ ಎಕ್ಸ್ಪೆರಿಮೆಂಟೆಡ್ ಸಿನಿಮಾ, ಫ್ಯಾಂಟಾಸ್ಟಿಕ್ ಸಿನಿಮಾ. ದರ್ಶನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಜೊತೆಲೆ ಬೆಳೆದ್ವಿ, ಚೆನ್ನಾಗಿತ್ತು. ಆಮೇಲೆ ಇವಾಗ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್, ಐ ಡು ನಾಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಿಕಾಸ್ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು ಅನ್ನೋಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ ಸರ್. ಬಿಕಾಸ್ ವೆನ್ ಇಟ್ ಇಸ್ ಇನ್ ದ ಕೋರ್ಟ್ ಇಟ್ ಇಸ್ ನಾಟ್ ರೈಟ್. ನನಗೆ ಕೆಲವೊಂದು ವಿಚಾರಗಳು ಏನಂದ್ರೆ ಸರ್, ತುಂಬ ಹರ್ಟ್ ಆಗುತ್ತೆ ವೆನ್ ಐ ಸಿ ಅ ಪರ್ಸನ್ ಹೂಸ್ ನಿಮ್ಮ ಜೊತೆ ಇದ್ದಾಗ ಹೇಗಿರೋದಂತ. ಅದು ತಾನೇ ನಾವು ಮಾತಾಡ್ಬೇಕಾಗಿರೋದು. ಅಲ್ಲ, ಗೊತ್ತಿರೋದ್ರ ಮಾತಾಡ್ಬೇಕು. ಹೌದು. ಅಲ್ಲ ಸರ್, ನಾವು ಹಂಗೆ ತರಲೆಗಳೇ ಸರ್, ತರಲೆ ಮಾಡ್ಕೊಂಡು ತೀಟೆ ಮಾಡ್ಕೊಂಡು ಹಂಗೆ ಇದ್ವಿ. ಸೊ ಅಷ್ಟೇ. ವಾಟ್ ಎಲ್ಸ್ ಕ್ಯಾನ್ ಐ ಸೇ? ಭಗವಂತ ಬರೆಯೋ ಸ್ಕ್ರಿಪ್ಟ್ ಮುಂದೆ ನಾವೇನೂ ಇಲ್ಲ ಸರ್. ಈಸ್ ದ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್. ಐ ಡೋಂಟ್ ನೋ ವಾಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಹಿ ಗಿವ್ಸ್ ಇನ್ ಲೈಫ್. ವೆರಿ ಅನ್ಫಾರ್ಚುನೇಟ್. ಅಂಡ್ ನನಗೆ ಎಷ್ಟೋ ಜನ ಹೇಳಿದ್ರು ಅದೇನಂದ್ರೆ ಮಜಾ ಟಾಕೀಸ್ ಪಾಪ್ಯುಲಾರಿಟಿ ಜಾಸ್ತಿ ಆದಾಗ ಇಣುಕ್ ನೋಡೋದೆಲ್ಲ ಮಾಡಿದ್ರು ಸರ್, ಪ್ರೈವಸಿ ಹೋಗ್ಬಿಟ್ಟು. ಯಾಕಂದ್ರೆ ಅಲ್ಲೇ ನಮ್ಮ ಡೈನಿಂಗ್ ಟೇಬಲ್ ನಿಮ್ಗೆ ಗೊತ್ತು, ಎದುರುಗಡೆನೆ ಕಾಂಪೌಂಡ್ ಇದೆ. ಸೊ ಪ್ರೈವಸಿ ಹೋಗ್ಬಿಡೋದು, ಅಲ್ಲಿ ಕೆಳಗಡೆಯಿಂದ ಇಣುಕ್ ನೋಡೋದೆಲ್ಲ, ಅದನ್ನೆಲ್ಲ ಕವರ್ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೈಟ್ ಎತ್ತರ ಮಾಡಿದೆ. ಏನಿಲ್ಲ, ನಮಗೊಂಚೂರು ಪ್ರೈವಸಿ ಇರಲಿ ಅಂತ, ಇನ್ನೇನಿಲ್ಲ. ಅದಕ್ಕೆ ಎಲ್ಲರೂ ಮಾತಾಡೋಣ ನೋಡಿ, ಮಜಾ ಟಾಕೀಸ್ ಬಂದ ತಕ್ಷಣ ಹೈಟ್ ಮಾಡ್ಬಿಟ್ಟ, ಏನು ಮಾಡಲಿ ಇವರು, ಅದು ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಎಲ್ಲ ಬಾಗಿಲು ತೆಗ್ಬಿಟ್ಟು ಬರ್ರಪ್ಪ ನಮ್ಮ ಮನೇಲಿ ಏನೇನಾಗ್ತಿದೆ ಎಲ್ಲ ನೋಡ್ರಿ ಅಂತ ಹೇಳಕ್ ಒಂದು ಸ್ವಲ್ಪ ಹೈಟ್ ಮಾಡಿಸ್ದೆ. ಅಲ್ಲೆಲ್ಲೋ ಯಾವ್ದೋ ಒಂದು ಇದೆ ಹೊಸ ಮನೆ ಬಂತು, ಅವ್ರು ಯಾವ್ದೋ ಒಂದು CCTV ಹಾಕಿದ್ರು, ನಮ್ಮ ಮನೆ ಕಾಣಿಸ್ತೈತೆ ಸರ್. ಮನೆ ಬಾಗ್ಲಿರೋದು ಬಾಗ್ಲು ಹಾಕೊಳಕಲ್ವ ಸರ್? ಮತ್ತೆ ಅದನ್ನು ಮಾಡ್ತಾ ಇದ್ರೆ ನೋಡ್ದಾ
ಸುಜಾ ಹೈಟ್ ಮಾಡ್ಬಿಟ್ಟ.